ಸಮಸ್ತರಿಗೂ ನಮಸ್ಕಾರ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ದೇವೀಸ್ ಕಿಚನಲ್ಲಿ ಮಾಡೋಣ ರುಚಿಯಾದ ಬಾಯಿಗೆ ಚುಮ್ಮನಿಸುವಂಥ ಗೊಜ್ಜವಲಕ್ಕಿ. ಬಹಳ ಜನ ಕೇಳ್ತಾ ಇದ್ರು ಹೇಗೆ ಮಾಡೋದು ಅಂತ. ಸೊ ತೋರಿಸ್ಕೊಟ್ಟಿದ್ದೀನಿ. ಸಿಂಪಲ್, ಹಾಗೆ ಟೇಸ್ಟಿ, ಹಾಗೆ ಹೆಲ್ದಿ. ಬನ್ನಿ ಮಾಡೋಣ ಗೊಜ್ಜವಲಕ್ಕಿ. ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ಅವಲಕ್ಕಿ 1/4 kg, ಬೆಲ್ಲ 2 ರಿಂದ 3 ಚಮಚ, ಹಾಗೆ ಖಾರ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ, ಆಮೇಲೆ ಕಡಲೆ ಬೀಜ, ಒಗ್ಗರಣೆಗೆ ಇವೆಲ್ಲ, ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಕೂಡ ಒಂದು 4 ರಿಂದ 5 ದೊಡ್ಡ ಸ್ಪೂನ್ ಬೇಕಾಗುತ್ತೆ, ಸಾಸಿವೆ, ಹಿಂಗು, ಹಾಗೆಯೇ ಕರಿಬೇವು, ಕೊತ್ತಂಬರಿ ಸೊಪ್ಪು, ನಂತರ ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಒಂದು 3 ಚಮಚ. ಇವೆಲ್ಲವನ್ನು ತೆಗೆದಿಟ್ಕೊಂಡ್ರೆ ರೆಡಿ ಮಾಡೋಣ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಮೊದಲಿಗೆ ಅವಲಕ್ಕಿಯನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರವೆ ಥರ ಪುಡಿಯಾಗಿ ಮಾಡ್ಕೋಬೇಕು. ರವೆ ಅಷ್ಟಿರಬೇಕು, ತರಿಯಾಗಿ. ಆನಂತರ ಹುಣಸೆಹಣ್ಣ ಚೆನ್ನಾಗಿ ನೆನೆಸಿಟ್ಕೊಂಡು ಈ ರೀತಿ ಗೊಜ್ಜು ಇಟ್ಕೊಂಡು ಆ ಗೊಜ್ಜಿಗೆ ಬೆಲ್ಲ 3 ಚಮಚ ಹಾಕಿ, ಆನಂತರದಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ, ಆನಂತರದಲ್ಲಿ ಅಚ್ಚ ಖಾರದ ಪುಡಿಯನ್ನು ನೀವು ಖಾರಕ್ಕೆ 2 ರಿಂದ 3 ಚಮಚ ಹಾಕಿ ಸಾಕಾಗುತ್ತೆ. ಸೊ ಖಾರ ಬೇಕು ಅನ್ನೋದು ಇದು ಸ್ವಲ್ಪ ಜಾಸ್ತಿ ಹಾಕೋಬೋದು. ಇವಿಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ಈ ಗೊಜ್ಜು ಇವೆಲ್ಲ ಹೊಂದ್ಕೊಳ್ಳೋ ಥರ ಈ ಬೆಲ್ಲ ಏನಿದೆ ಪುಡಿಯಾಗಿರೋದು ಕರ್ಗೋಗ್ಬೇಕು, ಅಲ್ಲಿವರೆಗೂ ನೀವು ಕಲಿಸ್ಕೊಳ್ಳಿ. ಈ ಗೊಜ್ಜು ರೆಡಿ ಮಾಡ್ಕೊಳ್ತೀರಾ, ಇದು ಎಷ್ಟಿರಬೇಕು ಅಂದರೆ ನಿಮ್ಮ ಅವಲಕ್ಕಿ ಮುಳುಗುವಷ್ಟೇ ಇರಬೇಕು. ಸೊ ಈ ಅವಲಕ್ಕಿಯನ್ನು ಹಾಕಿದ ತಕ್ಷಣ ನೀವು ಮುಚ್ಚಿಟ್ಬಿಡಿ ಅಷ್ಟೇ 5 ನಿಮಿಷ. ನಂತರ ಈ ಕಡೆ ಬಾಣಲೆ ಇಟ್ಕೊಳ್ಳೋಣ. ಬಾಣಲೆಗೆ 4 ರಿಂದ 5 ಚಮಚ ಎಣ್ಣೆಯನ್ನು ಹಾಕೋಣ. ಹಾಕಿದ ನಂತರ ಕಡಲೆ ಬೀಜವನ್ನು ಹಾಕಿ ಅದನ್ನು ನಾವು ಕರ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ನಂತರ ಸಾಸಿವೆ ಮೊದಲಿಗೆ ಹಾಕೋಣ. ನಂತರ ಉದ್ದಿನ ಬೇಳೆ, ಕಡಲೆಬೇಳೆಯನ್ನು ಹಾಕಿ ಅವೆರಡು ಆಗೋವರೆಗೂ ಕಾದು, ಆನಂತರದಲ್ಲಿ ಒಂದು ಹಿಡಿ ಕರಿಬೇವಿನ ಸೊಪ್ಪನ್ನು ಹಾಕೋಣ. ನಂತರ ಕಡಲೆ ಬೀಜ ವಾಪಸ್ ಬಾಣಲೆಗೆ ಹಾಕ್ಕೊಂಡು ಈ ಎಲ್ಲ ಏನು ನೆನೆಸಿಟ್ಟಿದ್ದಲ್ಲ ಗೊಜ್ಜಲ್ಲಿ ಅವಲಕ್ಕಿ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಹೋಗೋಣ. ಸೊ ಚೆನ್ನಾಗಿ ಕಲಿಸ್ಬೇಕು. ಈಗ ಒಲೆ ಉರಿ ಕಡಿಮೆ ಇರಬೇಕು, ಹೈಯಲ್ಲಿಡಬೇಡಿ, ತುಂಬ ಲೋ ಫ್ಲೇಮಲ್ಲಿಟ್ಟು ಒಲೆ ಮೇಲೆ ಹಾಕಿ ಕಲಿಸ್ತಾ ಹೋಗಿ. ಸೊ ಆ ನಂತರದಲ್ಲಿ ಈ ಕಡೆ ನಾವು ಏನು ಮಾಡೋಣ ಅಂದರೆ ಎಳ್ಳನ್ನು ಹುರ್ಕೊಳ್ಳೋಣ. ಎಳ್ಳನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಅದನ್ನು ಪುಡಿ ಮಾಡಿ ಅದನ್ನು ಹಾಕಿ, ಅರ್ಧ ತುರಿ ಕೊಬ್ಬರಿಯನ್ನು ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ಕಲಿಸಿಬಿಟ್ರೆ ಮುಗಿದೋಯ್ತು ರುಚಿಕರವಾದಂತಹ ಗೊಜ್ಜವಲಕ್ಕಿ. ಇನ್ನು ಸ್ವಲ್ಪ ಡೀಟೇಲ್ ಆಗಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ. ದೇವೀಸ್ ಕಿಚನ್, ಇದು ಅಡುಗೆ ಕಲಿಯೋಗಿರುವಂಥ ರಾಜಮಾರ್ಗ. ನಮಸ್ತೆ.